ಈ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ನನ್ನ ನಮಸ್ತೆ. ಈ ವಿಡಿಯೋ ಮಾಡಿ ತುಂಬ ದಿನಗಳಾಯಿತು, ಆದರೆ ಅಪ್ಲೋಡ್ ಮಾಡೇ ಇರಲಿಲ್ಲ ನಾನು. ಕಾರಣ ಬೇರೆ ವಿಡಿಯೋಸ್ ಮಾಡೋದ್ರಲ್ಲೇ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ಆದ್ದರಿಂದ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ದಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇದೆ. ನಾವು ನಮ್ಮ ಮಗನ ಜೊತೆ ಬಂದಿದ್ದೇವೆ. ಅವನೀಗ 7th ಸ್ಟ್ಯಾಂಡರ್ಡ್. ಈಗ ಈ ಸ್ಕೂಲ್ ಹೆಸರು ಹೇಲ್ ಸ್ಕೂಲ್ ಅಂತ. ತುಂಬ ಫೇಮಸ್ ಸ್ಕೂಲು, ಎಜುಕೇಷನ್ಗೆ ತುಂಬ ಒಳ್ಳೆಯ ಸ್ಕೂಲ್ ಇದು. ಇಂಡಿಯಾದಲ್ಲಿ ಸಹ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ. ಈಗ ನಾವು ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ನೋಡೋಣ ಆಸ್ಟ್ರೇಲಿಯಾದಲ್ಲಿ ಹೇಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ನಮ್ಮ ಆರೋಗ್ಯ ತುಂಬ ಖುಷಿಯಾಗಿದೆ ನಾವಿಲ್ಲಿ ಇರೋದಕ್ಕೆ. ನಾವು ಸ್ವಲ್ಪ ಬೇಗನೆ ಬಂದಿದ್ದೇವೆ. ಹಾಲಲ್ಲಿ ಎಲ್ಲ ಫಂಕ್ಷನ್ ಅರೇಂಜ್ ಮಾಡಿದಾರಂತೆ, ಅಲ್ಲಿಗೆ ಹೋಗ್ತೇವೆ ಈಗ. ಗುಡ್ ಮಾರ್ನಿಂಗ್. ಇದೇ ಹಾಲ್. ಸೊ ನಾವು ಬೇಗ ಬಂದಿದ್ದೇವೆ, ಯಾಕಂದರೆ ಸ್ವಲ್ಪ ಮುಂದೆ ಹೋಗಿ ಕೂತ್ಕೊಳ್ಳೋಣ, ಚೆನ್ನಾಗಿ ಕಾಣಿಸ್ತದಲ್ಲ ಅಂತ. ಹಲೋ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಲಾಂಗ್ ಇರೋದ್ರಿಂದ ನಾನು 3 ಭಾಗ ಮಾಡಿದ್ದೇನೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಇದು ಮೊದಲನೇ ಭಾಗನ ಹಾಕ್ತೇನೆ. ಇದಾದ ನಂತರ ನೆಕ್ಸ್ಟ್ ನಾನು ಸೆಕೆಂಡ್ ಪಾರ್ಟ್ ಹಾಕ್ತೇನೆ, ಆಮೇಲೆ ಥರ್ಡ್ ಪಾರ್ಟ್ ಹಾಕ್ತೇನೆ. ಇವೆಲ್ಲನೂ ನೋಡಿ, ಪ್ರತಿಯೊಂದು ವಿಡಿಯೋನ ಕೊನೆ ತನಕ ನೋಡಿ ನೀವು, ಆಮೇಲೆ ಲೈಕ್ ಮಾಡಿ. ಈಗ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಪ್ರೇಯರ್ ಮಾಡಿ ಅವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. To begin our assembly, I would like to ask that we join in prayer in the school prayer. Teach us, good Lord, to serve as you deserve, to give and not to count the cost, to fight and not to heed the wounds, to toil and not to seek for rest, to labour and not to ask for any reward, save that none will do your will, through Jesus Christ our Lord. Amen. I'd now like to invite the slave for the acknowledgement of country.